ಜಡ್ಜಸ್ ಯಾರು, ಆ್ಯಂಕರಿಂಗ್ ಯಾರು ಅಂತಲೇ ತಿಳಿದಿಲ್ಲ ಗೈಸ್. ಕಂಟೆಸ್ಟೆಂಟ್ನ ನೋಡಿ ಅರ್ಥ ಆಗಿದ್ದು ಏನಪ್ಪ ಅಂತಂದರೆ, ಒಂದು 5 ನಿಮಿಷದ ವಿವರಣೆನೇ ಕೊಡಿ ಅಂತ ಅಂದರು. ಬಟ್ ಅವರು ಏನಂದ್ರೆ ಏನೂ ಗೊತ್ತಿಲ್ಲ, ತಪ್ಪಲಿ ಬೋಳ ಅಂತಲೇ ಹೇಳ್ಬೋದು. ನಮಸ್ಕಾರ ಅವಲೇ, ವೆಲ್ಕಮ್ ಬ್ಯಾಕ್ ಟು TN ಬೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅನ್ಕೊತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ ಗೈಸ್. ನಿನ್ನೆ ಒಂದು ಏನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ಯಾರೆಲ್ಲ ನೋಡಿದ್ರಿ ಪಟಾಪಟನೆ ದಯವಿಟ್ಟು ಕಮೆಂಟ್ ಮಾಡಿರಿ. ಆಮೇಲೆ ಗೈಸ್ ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ಕೂಡ ನೋಡಲಿಲ್ಲ ಗೈಸ್. ಒಬ್ರದ್ದು ಮಾತ್ರ ನೋಡಿದೆ ನಾನು, ಒಂದು ಹುಡುಗಿದು, ಅದೇ ಕಂಟೆಸ್ಟೆಂಟ್ ನಂಬರ್ 1 ಅದು ಮಾತ್ರ ನೋಡಿದೆ. ಆಮೇಲೆ ಅಡ್ವರ್ಟೈಸ್ ಕೊಟ್ಟರು, ಅಲ್ಲಿಗೆ ನಾನು ಟಿವಿನ ಆಫ್ ಮಾಡಿಬಿಟ್ಟು ಸೀದಾ ಮಲ್ಕೊಳ್ಳೋಕ್ಕೆ ಹೋದೆ. ಯಾರೆಲ್ಲ ನೋಡಿದ್ರಿ ಕಮೆಂಟ್ ಮಾಡಿ. ನನಗೆ ಆ ಒಂದು ಕಂಟೆಸ್ಟೆಂಟ್ನ ನೋಡಿ ಅರ್ಥ ಆಗಿದ್ದು ಏನಪ್ಪ ಅಂತಂದರೆ, ಮೊದಲನೇದಾಗಿ ಗೈಸ್ ನಮ್ಮ ನಿರಂಜನ್ ದೇಶಪಾಂಡೆ ಅವರು ಬಂದ್ಬಿಟ್ಟು ಎಲ್ರಿಗೂ ಕೂಡ ಸುಸ್ವಾಗತನ ಕೋರಿ, ಮತ್ತು ಯಾವ ಅಡ್ವರ್ಟೈಸ್ಮೆಂಟ್ಗಳು ಲಿಂಕ್ನ ಅಂದರೆ ಕಲೆಕ್ಟ್ ಮಾಡ್ಕೊಂಡಿರ್ತವೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇರುತ್ತೆ, ಅವ್ರು ಎಲ್ಲರದ್ದು ಕೂಡ ಹೇಳಿ ಅದಾದಮೇಲೆ ಲಾಸ್ಟಿಗೆ ಎಲ್ಲ ಜಡ್ಜಸ್ಗಳನ್ನೂ ವೆಲ್ಕಮ್ ಮಾಡ್ತಾರೆ. ಎಲ್ಲ ಜಡ್ಜಸ್ಗಳು ಒಳ್ಳೆ ರಾಕಾಗಿ ಒಬ್ಬೊಬ್ಬರಾಗೇ ಶ್ರುತಿ, ಚಂದನ್ ಆ್ಯಂಡ್ ಸಂಗೀತ ಶೃಂಗೇರಿ, ವಿನಯ್ ಗೌಡ ಇವರೆಲ್ಲರನ್ನೂ ಕೂಡ ಒಬ್ಬೊಬ್ರಿಗೇ ರಾಕಾಗಿ ಎಂಟ್ರಿನ ಕೊಡ್ತಾರೆ ಗೈಸ್. ನಮಗೂ ಕೂಡ ಖುಷಿ ಆಯಿತು ಎಲ್ಲರನ್ನೂ ನೋಡಿ. ಆಮೇಲೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬಗ್ಗೆ ನಾನು ತುಂಬಾ ಹೈ ಲೆವೆಲಾಗಿ ಒಂದು ಅಭಿಪ್ರಾಯನ ಇಟ್ಕೊಂಡಿದ್ದೆ. ಆಮೇಲೆ ಬಂದುಬಿಟ್ಟು ಗೈಸ್ ನಮ್ಮ ಏನು ಫಸ್ಟ್ ಕಂಟೆಸ್ಟೆಂಟ್ ಬಂದ್ರಲ್ಲ, ನಾನು 60 ಜನ ಎಂತೆಂಥವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಸಾಕಾಗಿರೋರು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಆ ಫಸ್ಟ್ ಕಂಟೆಸ್ಟೆಂಟ್ ನೋಡಿ ನಮಗೆ ತಲೆ ತಿರುಗೋಗ್ಬಿಡ್ತು. ಅವರು ಏನು ಹೇಳಿದ್ರು ಬಿಗ್ ಬಾಸ್ ಬಗ್ಗೆ, ನೀವು ಈ ಬಿಗ್ ಬಾಸಲ್ಲಿ ಯಾಕೆ ಇರಬೇಕು ಅಂತ ಒಂದು 5 ನಿಮಿಷದ ವಿವರಣೆನೇ ಕೊಡಿ ಅಂತ ಅಂದರು. ಬಟ್ ಅವರು ಏನಂದ್ರೆ ಏನೂ ಗೊತ್ತಿಲ್ಲ, ತಪ್ಪಲಿ ಬೋಳ ಅಂತಲೇ ಹೇಳ್ಬೋದು ಗೈಸ್. ಏನಂದರೆ ಏನೂ ಗೊತ್ತಿಲ್ಲ, ಏನೇನೋ ಒಟ್ಟಿನಲ್ಲಿ ಅವ್ರಿಗೆ ಇಷ್ಟ ಬಂದಿದೆ ಮಾತಾಡಿದರು. ಅದಾದಮೇಲೆ ನನಗೆ ನಿರಂಜನ್ ದೇಶಪಾಂಡೆ ಮತ್ತು 4 ಜನ ಜಡ್ಜಸ್ಸು. ಇದರಲ್ಲಿ ಜಡ್ಜಸ್ ಯಾರು, ಆ್ಯಂಕರಿಂಗ್ ಯಾರು ಅಂತಲೇ ತಿಳಿದಿಲ್ಲ ಗೈಸ್. ಜಡ್ಜಸ್ ಲೆಕ್ಕಾಚಾರ ಟಾಸ್ಕ್ನ ಕೊಡಬೇಕಿತ್ತು, ಆದರೆ ಫಸ್ಟ್ ಕಂಟೆಸ್ಟೆಂಟ್ಗೆ ಟಾಸ್ಕ್ನ ಕೊಟ್ಟಿದ್ದು ಬಂದುಬಿಟ್ಟು ನಿರಂಜನ್ ದೇಶಪಾಂಡೆ ಅವರು. ನಿಮಗೆ ಎಲ್ಲ ಏನೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ನಾನು ಕೂಡ ಪೂರ್ತಿ ನೋಡಿಲ್ಲ, ಫಸ್ಟ್ ಕಂಟೆಸ್ಟೆಂಟ್ ಒಬ್ರದ್ದು ಮಾತ್ರ ನೋಡಿರೋದು ನಾನು. ಯಾರೆಲ್ಲ ಪೂರ್ತಿ ನೋಡಿದ್ದೀರಾ, ಹೆಂಗಿತ್ತು ಆಯಿತಾ ಏನು ಅನ್ನೋದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ ಗೈಸ್. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಯಾರೆಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ 5 ಆಪ್ಷನ್ನ ಒತ್ತಿ ಅಂತ ಹೇಳ್ತಾ ಬಾಯ್ ಗೈಸ್.